ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ಮತ್ತು ಸಂಡೇ ಮರ್ಜ್ ಆಗಿರುತ್ತೆ. ಸೊ ಇವತ್ತು ಮಾರ್ನಿಂಗೇ ನಾನು ತಿಂಡಿ ಮಾಡ್ತಾಯಿದ್ದೀನಿ. ಫಸ್ಟು ತಿಂಡಿ ಮಾಡಿಬಿಡೋಣ, ಆಮೇಲೆ ನಂದು ಹೆಲ್ತ್ ಡ್ರಿಂಕ್ಸ್ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಹುಷಾರಿಗೆ ಲೇಟ್ ಆಗುತ್ತೆ ಅಂತ. ಸೊ ಇವತ್ತು ದಿಢೀರ್ ಟೊಮೊಟೊ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ದಿನ ಏನಾದರೂ ಒಂದು ತಿಂಡಿ ಮಾಡಲೇಬೇಕು. ಸೊ ಇವತ್ತು ಈ ರೀತಿ ತಲೆಗೆ ಐಡಿಯಾ ಉಳಿತು. ಸೊ ಮಾಡ್ತಾಯಿದ್ದೀನಿ. ಎಲ್ಲೋ ನೋಡಿದ್ದೆ. ಬಾಣಲೆಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಪಲಾವ್ ಎಲೆ ಮತ್ತು ಸ್ಪೈಸಸ್ ಹಾಕ್ತಾಯಿದ್ದೀನಿ. ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಕಲ್ಲು ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಒಂದು 10 ಸೆಕೆಂಡ್ಸ್ ಅದನ್ನ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕು. ನೀಟಾಗಿ ಬಾಡಿಸ್ಕೊಂಡಾದಮೇಲೆ ಈಗ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅಂದರೆ ದಪ್ಪ ಈರುಳ್ಳಿ. ಇಲ್ಲಿ ಒಂದು ದಪ್ಪ ಈರುಳ್ಳಿ ಅಂದರೆ ನೀವು ಮಿನಿಮಮ್ 2 ತೊಗೊಬೇಕಾಗುತ್ತೆ, ಅಷ್ಟು ದಪ್ಪ ಇದೆ ಅದು. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಇದು ಟೊಮೊಟೊ ಬಾತ್ ಆಗಿರೋದ್ರಿಂದ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಟೊಮೊಟೊ. ಸೊ ಟೊಮೊಟೊ ಇಲ್ಲಿ ನಾನು ಆ್ಯಪಲ್ ಟೊಮೊಟೊ ತೊಗೊತಾ ಇಲ್ಲ, ನಾಟಿ ಟೊಮೊಟೊ ತೊಗೊತಾ ಇದ್ದೀನಿ. ಸೊ ಅದಕ್ಕೆ 3 ಟೊಮೊಟೊ ಹಾಕ್ಕೊತಾ ಇದ್ದೀನಿ, ಮೀಡಿಯಮ್ ಸೈಜ್ ಟೊಮೊಟೊ. ಸೊ 3 ಹಾಕ್ಕೊಂಡು ಅದನ್ನು ಸಾಫ್ಟ್ ಆಗೋವರೆಗೂ ನೀಟಾಗಿ ಎಣ್ಣೆಯೆಲ್ಲ ಬೇಯಿಸ್ಕೋಬೇಕಾಗುತ್ತೆ. ಅದು ಸಾಫ್ಟ್ ಆಗೋವರೆಗೂ ನೀಟಾಗಿ ಹುರ್ಕೊತಾ ಇದ್ದೀನಿ. 3 ಟೊಮೊಟೊ ಯೂಸ್ ಮಾಡಿದ್ದೀನಿ. ತೀರಾ ದಪ್ಪದಾದರೆ ಇಲ್ಲಿ 2 ಹಾಕ್ಕೊಬೇಕಷ್ಟೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಖಾಲಿ ಆಗಿತ್ತು, ಸೊ ಅದಕ್ಕೆ ಅಂಗಡಿಯಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರಿಸಿದ್ದೆ ಅರ್ಜೆಂಟ್ ಇದ್ದಿದ್ದರಿಂದ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಅದು ಫ್ರೈ ಆಗೋವರೆಗೂ ಹುರ್ಕೊತಾ ಇದ್ದೀನಿ. ಅದು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಬೇಕಾಗುತ್ತೆ. ಅದಾದಮೇಲೆ ಪಿಂಚ್ ಆಫ್ ಅರಿಶಿನ, ಅಂದರೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಆದಮೇಲೆ ಧನಿಯಾ ಪೌಡರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎಲ್ಲ 1 ಟೀ ಸ್ಪೂನ್ ಅಂತಾರಲ್ಲ ಅಷ್ಟು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊತಾ ಇಲ್ಲ. ಅದಾದಮೇಲೆ ಇದು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಸ್ಪೈಸಸ್ ಹಾಕೋದು, ಬೇರೆ ಏನೂ ಹಾಕಲ್ಲ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ನಾವೇನು ಅನ್ನ ಹಾಕಿರ್ತೀವಿ ಅದನ್ನು ಹಾಕ್ಕೊಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕಾಗುತ್ತೆ. ನಾನು ಆಮೇಲೆ ಹಾಕ್ತೀನಿ, ಸೊ ಅದನ್ನು ಮೊದಲೇ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಮಾಡಿರೋ ಅನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಈಗಲೇ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ಬೇಕು. ಸೊ ದಿಢೀರ್ ಟೊಮೊಟೊ ಬಾತು ಸೀರಿಯಸ್ಲಿ ಚೆನ್ನಾಗಿರುತ್ತೆ. ನಾನು ಹೇಗೆ ಬರುತ್ತೋ ಅಂದ್ಕೊಂಡಿದ್ದೆ, ಖಂಡಿತ ಚೆನ್ನಾಗಿ ಬಂದಿತ್ತು. ನಿಜವಾಗ್ಲೂ ಬೇಗ ಆಗೋಗ್ಬಿಡುತ್ತೆ, ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ತಿಂಡಿಗೆ ಬಾಕ್ಸ್ಗೆ ಏನಪ್ಪ ರೆಡಿ ಮಾಡಬೇಕು ಅಂದಾಗ ಈ ರೀತಿ ತಿಂಡಿ ಮಾಡ್ಕೊಂಬಿಟ್ರೆ ನೀಟಾಗಿ ಆಗೋಗ್ಬಿಡುತ್ತೆ. ಅದಾದಮೇಲೆ ಅವನಿಗೆ ಇವತ್ತು ಮಾವಿನಕಾಯಿದ್ದು ಕಟ್ ಮಾಡಿಬಿಟ್ಟು ಸ್ವಲ್ಪ ಚಾಟ್ ಮಸಾಲ, ಸಾಲ್ಟು ಹಾಕ್ಬಿಟ್ಟು ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಸುಮ್ಮನೆ ಹಿಂಗೆ ಕಟ್ ಮಾಡಿ, ಅದು ಆ್ಯಕ್ಚುಲಿ ಸ್ವೀಟ್ ಇದೆ, ಹಾಗೆ ತಿನ್ಬೋದು. ಅವನು ಹಾಗೆ ತಿನ್ನಲ್ಲ ಅಂದ್ಬಿಟ್ಟು ಈ ರೀತಿ ಸ್ವಲ್ಪ ಸ್ಪೈಸಸ್ ಆ್ಯಡ್ ಮಾಡಿ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿದ್ರೆ ಖಾಲಿ ಮಾಡ್ಕೊಂಬಂದ್ಬಿಡ್ತಾನೆ. ಸೊ ಸ್ವಲ್ಪ ಚಾಟ್ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ, ಟೇಸ್ಟು ಅವ್ನಿಗಿಷ್ಟ ಆಗುತ್ತೆ ಅಂತ. ಈ ಥರ ಎಲ್ಲ ರೆಡಿ ಮಾಡಿ ಒಂದು ಮಿಕ್ಸ್ ಕೊಡೋದಷ್ಟೇ. ಇದು ಅವನಿಗೆ ಮಾತ್ರ ಪ್ರಿಪೇರ್ ಮಾಡಿದ್ದಿದ್ದು, ನಾನು ತೊಗೊಂಡಿರಲಿಲ್ಲ. ನನಗೇನು ಬೇಡ, ನಾನು ಹಾಗೆ ತಿಂತೀನಿ, ಅದಕ್ಕೋಸ್ಕರ. ಅದೆಲ್ಲ ರೆಡಿ ಆದಮೇಲೆ ಒಂದು ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಶಾರ್ಟ್ ಬ್ರೇಕಿಗೆ ಇದು ಬೇಲ್ದಣ್ಣು ಇತ್ತು, ಬೇಲ್ದಣ್ಣು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ನಾ ಕೆಲಸ ಮಾಡ್ತಾಯಿದ್ದೆ, ನಮ್ಮ ಯಜಮಾನ್ರು ಬಂದು ಹೆಲ್ಪ್ ಮಾಡ್ತಿನ್ಬಿಟ್ಟು ಜ್ಯೂಸ್ ಮಾಡ್ತಾಯಿದ್ದಾರೆ. ಅವ್ರು ಚೆನ್ನಾಗಿ ಮಾಡ್ತಾರೆ ಬೇಲ್ದಣ್ಣು ಜ್ಯೂಸು. ಯಾಕಂದರೆ ಬೆಲ್ಲ ಹಾಕ್ಬಿಟ್ಟು ಏಲಕ್ಕಿ ಎಲ್ಲ ಹಾಕಿ ನೀಟಾಗಿ ಮಾಡಿದ್ರೆ ತುಂಬ ಟೇಸ್ಟಿ. ಸೊ ನನಗೆ ಮೊದಲು ಬೇಲ್ದಣ್ಣು ಜ್ಯೂಸ್ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಅಂದರೆ ಜಾಸ್ತಿ ಕುಡ್ದಿಲ್ಲ, ಚಿಕ್ಕ ಮಕ್ಕಳಲ್ಲಿ ಕುಡಿತಾ ಇದ್ವಿ. ಈಗ ಈ ನಡುವೆ ನನಗೆ ಬೇಲ್ದಣ್ಣು ಜ್ಯೂಸ್ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಹುಳಿ ಇರುತ್ತೆ, ಸ್ವೀಟ್ ಇರುತ್ತೆ. ಅದಕ್ಕೋಸ್ಕರ ನನಗೆ ಈಗ ಪರ್ಸ್ನಲಿ ಫೇವ್ರೇಟ್ ಆಗಿಬಿಟ್ಟಿದೆ ಇದು ಬೇಲ್ದಣ್ಣು ಜ್ಯೂಸು. ಸೊ ಬೇಲ್ದಣ್ಣು ಜ್ಯೂಸ್ ಮಾಡಿದ್ವಿ, ಅದನ್ನು ಅವನಿಗೆ ಜ್ಯೂಸ್ ಬಾಟಲ್ಗೆ ಹಾಕ್ತಾಯಿದ್ದೀನಿ. ಇದನ್ನು ಜ್ಯೂಸ್ಗೆ ಅಥವಾ ಅಂಬ್ಲಿಗೆ ಅಂತಲೇ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಅವನಿಗೆ. ಈ ಥರ ಎಲ್ಲ ಮಾಡಾಕಿದ್ರೆ ಕುಡಿತಾನ ಅವನು. ಮನೆಯಲ್ಲಾದರೆ ಕುಡಿಯಲ್ಲ. ಈ ಥರ ಮಾಡಿದ್ರೆ ಏನೋ ಒಂದು ಕುಡಿತಾನಲ್ಲ ಅನ್ನೋದೇ ಒಂದು ಖುಷಿ ನನಗೆ. ಅದಾದಮೇಲೆ ಅವ್ನು ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಟೊಮೊಟೊ ಬಾತ್ ಹಾಕ್ಬಿಟ್ಟು ಜ್ಯೂಸ್ ಹಾಕ್ಬಿಟ್ಟು ಅದಾದಮೇಲೆ ಈ ಮ್ಯಾಂಗೋ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇಷ್ಟು ಹಾಕ್ಬಿಟ್ಟು ವಾಟರ್ ಬಾಟಲ್ ಕೊಟ್ಬಿಟ್ರೆ ಅವ್ನು ಬರೋವ್ರಿಗೂ ಸ್ವಲ್ಪ ಹೊಟ್ಟೆ ತುಂಬಿರಂಗಿರಲಿ ಅಂತ. ಹೊಟ್ಟೆ ಹಶ್ವಾಗಿದ್ದರೆ ಸ್ವಲ್ಪ ವಿಲವಿಲ ಅಂತನೂ ಅವನು, ನನಗೆ ಗೊತ್ತು. ಅದಕ್ಕೋಸ್ಕರ ಇಷ್ಟೆಲ್ಲ ಅವನಿಗೋಸ್ಕರನೇ ಪ್ರಿಪ್ರೇಷನ್ನು. ಎಲ್ಲ ಬಾಕ್ಸ್ ಎಲ್ಲ ರೆಡಿ ಮಾಡಿ ಎಲ್ಲ ಕೊಡ್ತಾಯಿದ್ದೀನಿ ಅವನಿಗೆ. ಸೊ ಇಷ್ಟು ರೆಡಿ ಮಾಡಿಕೊಟ್ಬಿಟ್ರೆ ಇನ್ನೆಲ್ಲ ಅವ್ನು ರೆಡಿ ಮಾಡ್ಕೊತಾನೆ. ಇಷ್ಟು ನಾನು ರೆಡಿ ಮಾಡಿಕೊಡ್ಲೇಬೇಕು. ಕಾಲೇಜಿಗೆ ಹೋದ್ರೂ ಅವನು ಇದೆಲ್ಲ ರೆಡಿ ಮಾಡ್ಕೊಳಕ್ಕಾಗಲ್ಲ. ಬಾಕ್ಸ್ ಎಲ್ಲ ನಾನೇ ಹಾಕ್ಕೊಡ್ಬೇಕು, ಅಂದರೆ ಒಂದೊಂದು ಸರಿ ಸರಿಯಾಗಿ ಹಾಕ್ಕೊಳ್ಳಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ನಂದು ವಾರ್ಮ್ ವಾಟರ್ ವಿತ್ ಲೆಮನ್ ಎಲ್ಲ ತೊಗೊತಾ ಇದ್ದೀನಿ. ಅದೆಲ್ಲ ತೊಗೊಂಡಾದ್ಮೇಲೆ ಇದು ನಾನಿವತ್ತು ಹೆಲ್ದಿ ಜ್ಯೂಸ್ಗೆ ಬೇಲ್ದಣ್ಣಿನ ಜ್ಯೂಸೇ ಕುಡಿತಾ ಇದ್ದೀನಿ. ಬೇಲ್ದಣ್ಣಿನ ಜ್ಯೂಸು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು.
ಸೊ ಊರಿಗೆ ಹೋದಾಗ ಊರಿಂದ ತರ್ತಾರೆ, ಅದಕ್ಕೋಸ್ಕರ ಅದನ್ನೇ ಮಾಡ್ತಾಯಿರ್ತೀನಿ, ಬೇಲ್ದಂಡು ಜ್ಯೂಸ್ ಎಲ್ಲ. ಅದಾದಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ಡ್ಯಾನ್ಸ್ ಕ್ಲಾಸ್ ಕರ್ಕೊಂಡೋಗಿದ್ದೆ ನನ್ನ ಮಗನ್ನ, ಭರತು ಮತ್ತು ನನ್ನ ಮಗನ್ನ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೂ ಹೋಗ್ತೀವಿ. ಸ್ಯಾಟರ್ಡೆ ಸಂಡೇ ಅವ್ರಿಗೆ ಡ್ಯಾನ್ಸ್ ಕ್ಲಾಸು. ಸೊ ಅಲ್ಲಿ ಡ್ಯಾನ್ಸ್ ಕ್ಲಾಸಲ್ಲಿ ಈ ರೀತಿ ಡ್ಯಾನ್ಸ್ ಕಲಿಸ್ತಾಯಿದ್ರು, ಕನ್ನಡ ಮತ್ತು ಹಿಂದಿ ಎರಡಕ್ಕೂ ಕಲಿಸ್ತಾ ಇದ್ದಾರೆ. ಒಂದು ಪುನೀತ್ ಸಾಂಗು, ಇನ್ನೊಂದು ಆ್ಯಕ್ಚುಲಿ ಅಷ್ಟು ಗೊತ್ತಿಲ್ಲ, ನಾನು ಕೇಳಿಸ್ಕೊಂಡಿಲ್ಲ ಅದು ಯಾವ ಸಾಂಗು ಅಂತ. ಸೊ ಸರ್ ಹೇಳ್ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ ಬ್ಯಾಚು ಲಾಸ್ಟ್ ಟೈಮ್ ಇದ್ದಾಗ ಒಂದು 15 ಮೆಂಬರ್ಸ್ ಇದ್ದರು, ಇವಾಗ 2 ಮೆಂಬರ್ಸ್ ಇದ್ದಾರೆ. ಅಂದರೆ ಇದು ಸ್ಟಾರ್ಟಿಂಗ್ ಅಲ್ವಾ, ಸೊ ಅದಕ್ಕೋಸ್ಕರ. ಅದಾದಮೇಲೆ ಎಷ್ಟು ಜನ ಸೇರ್ತಾರೆ ನೋಡಬೇಕು. ಸೊ ನನ್ನ ಮಗ ಎಲ್ಲ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಾದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ಎಳೆಯ ಬಟ್ಟೆ ಒಣಗಾಕಿದ್ವಲ್ಲ, ಅದನ್ನೆಲ್ಲ ನನ್ನ ಮಗ ಅವನ ಕೈಲಿ ಪಾಪ ಒತ್ತಿಸ್ಬಿಟ್ಟು ತಂದು ಇಲ್ಲಿ ಹಾಕ್ಸ್ತಾ ಇದ್ದಾನೆ. ಅವ್ನಿಗೆ ಅದನ್ನು ಎತ್ಕೊಂಬರೋಕ್ಕೂ ಶಕ್ತಿ ಇಲ್ಲ, ಒದ್ದಾಡ್ತಾ ಇದ್ದಾನೆ. ಅದನ್ನೆಲ್ಲ ತಂದರು, ಒಣಗಿದೆ ಅಂದರು. ಬೆಂಗಳೂರಲ್ಲಿ ಮಳೆ ಕಮ್ಮಿ ಆಗಿಬಿಟ್ಟಿದೆ. ಫಸ್ಟ್ ಆದರೆ ಮಳೆ ಜಾಸ್ತಿ ಇತ್ತು, ಈಗ ಮಳೆ ಕಮ್ಮಿ ಆಗಿಬಿಟ್ಟಿದೆ. ಅದೆಲ್ಲ ಆದಮೇಲೆ ಈವ್ನಿಂಗ್ ಏನಾದ್ರು ತಿನ್ನಬೇಕು ಅನಿಸ್ತಾ ಇತ್ತು, ಅದಕ್ಕೆ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪಾಪ್ಕಾರ್ನ್ ಮಾಡ್ಕೊತಾ ಇದ್ದೀವಿ. ಸೊ ಊರಿಂದ ತಂದಿದ್ದು ಸ್ವಲ್ಪ ಬೆಣ್ಣೆ ಇತ್ತು, ಬೆಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ, ಚಾಟ್ ಮಸಾಲ ಹಾಕ್ತಾಯಿದ್ದೀವಿ. ಈ ಮಕ್ಕಳಿಗೆ ಈ ಚಾಟ್ ಮಸಾಲ, ಆಮ್ಚೂರು ಮಸಾಲ ಎಲ್ಲ ಸ್ವಲ್ಪ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಹಾಕ್ಬಿಟ್ಟು ಕಾರ್ನ್ ಹಾಕ್ಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀವಿ. ಇದು ನಾನು ಡಿಮಾರ್ಟ್ರಿಂದ ತಂದಿರೋದು ಜೋಳ. ಸಿಕ್ಕಾಪಟ್ಟೆ ಒಂದು ಎಷ್ಟು ದಿನಕ್ಕಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಒಂದು 42 ರುಪೀಸ್ ಕೊಟ್ಟು ತಂದದ್ದು. ಒಂದು 5 to 6 ಡೇಸಿಂದ ಖಾಲಿ ಮಾಡ್ತಾನೇ ಇದ್ದೀವಿ, ಇನ್ನೂ ಇದೆ. ಸ್ವಲ್ಪ ಹಾಕಿದ್ರೆ ಅಷ್ಟಾಗುತ್ತೆ, ಒಂದು ಅರ್ಧ kg ಅಷ್ಟು ತಂದಿರ್ಬೋದು. ಸೊ ಅದೆಲ್ಲ ತಿಂದ್ವಿ. ಅದೆಲ್ಲ ತಿಂದಾದ್ಮೇಲೆ ನೈಟ್ಗೆ ನನಗೇನು ಊಟ ಬೇಡ ಅನಿಸ್ತು. ಅದಕ್ಕೆ ಈ ರೀತಿ ಮೊಟ್ಟೆ ದೋಸೆ ಮಾಡ್ಕೊಂಡಿದ್ದೆ. ಅದೆಲ್ಲ ತಿಂದು ಗ್ರೀನ್ ಟೀ ಕುಡಿದು ನಂದು ಏನು ನೈಟ್ ರುಟೀನ್ ಇತ್ತೋ ಅದೆಲ್ಲ ಮುಗಿಸಿ ಸೊ ನಿದ್ದೆ ಮಾಡಿದ್ವಿ. ಈ ಸ್ಯಾಟರ್ಡೆ ಸಂಡೇ ಈ ರೀತಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.